ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತ ಹತ್ತತ್ರ 2.5 ವರ್ಷಗಳ ಕಾಲ ಅವಧಿ ಮುಕ್ತಾಯ ಆಗ್ತಾ ಇದೆ. ಈ ಮುಕ್ತಾಯ ಆಗುವಂಥ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಮುಂದೆ ನಾನು ಉತ್ತರವನ್ನು ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ಹಂಗಾಗಿ ಇವತ್ತು ಒಂದು ಕಡೆ ಅವಧಿ ಪ್ರಕಾರ ಏನು ಅಗ್ರಿಮೆಂಟ್ ಪ್ರಕಾರ ಏನು ಮುಖ್ಯಮಂತ್ರಿಗಳ ಸ್ಥಾನವನ್ನು ಏನು ಬದಲಾವಣೆ ಆಗಬೇಕಾಗಿತ್ತನೋ ಇವತ್ತು ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಕ್ಕೋಸ್ಕರವಾಗಿ ಏನೇನು ಪ್ರಯತ್ನಗಳನ್ನು ಮಾಡ್ತೇನೆ ಎಲ್ಲ ಪ್ರಯತ್ನಗಳನ್ನು ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಹಿಂದುಳಿದಂಥ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋ ಸಲುವಾಗಿ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಎಲ್ಲ ಪ್ರಯತ್ನಗಳು ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಇವತ್ತು ಇವೆಲ್ಲ ಕೂಡ ಸರಿಯಿಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದಕ್ಕೋಸ್ಕರವಾಗಿ ಇವತ್ತು ಅವರು ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ಏನು ಸುರ್ಜೇವಾಲ್ ಅವರು ವಾರದಲ್ಲಿ 2 ಬಾರಿ ಬಂದು ಅನೇಕರ ಜೊತೆಯಲ್ಲಿ ಅವರು ಇವತ್ತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸುರ್ಜೇವಾಲ್ ಅವರು ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಅವರು ಕೆಲವು ಮಂದಿ ಶಾಸಕರನ್ನು ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಗುಂಪುಗಾರಿಕೆಯಲ್ಲಿದ್ದಂಥ ಶಾಸಕರು ಕೂಡ ಕರೆದು ಮಾತಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಯಾಗಿ ಆ ಪಾಟೀಲ್ ಅವರು ನಮ್ಮ ಬಿ ಆರ್ ಪಾಟೀಲ್ ಅವ್ರನ್ನ ಆದಿ ಹಿಡ್ಕೊಂಡು NY ಗೋಪಾಲಕೃಷ್ಣ ಅವರು ಹಿಡ್ಕೊಂಡು ಬೇಲೂರು ಗೋಪಾಲಕೃಷ್ಣ ಹಿಡ್ಕೊಂಡು ಆಮೇಲೆ ರಾಮನಗರದ MLA ಹಿಡ್ಕೊಂಡು ಅನೇಕ ಮಂದಿ ಯಾರ್ಯಾರು ಬಾಯಿ ಮಾಡಿದ್ದಾರೆ ಗಟ್ಟಿಯಾಗಿ ಅವರು ಕೆಲವು ಮಂದಿ ಪರ ವಿರೋಧ ಇದ್ದಂಥವ್ರನ್ನ ಎಲ್ಲರೂ ಕೂಡ ಕರೆದು ವೈಯಕ್ತಿಕವಾಗಿ ಕೂಡ ಮಾತಾಡೋಂಥ ಕೆಲಸ ಮಾಡಿದರೆ ನಂತರ ಕೂಡ ಅವ್ರು ಏನನ್ನ ದೂರುಗಳಿದ್ದರೆ ಅವ್ರು ಏನನ್ನ ಅಕಸ್ಮಿತವಾಗಿ ನಮಗೆ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಕೂಡ ಅದನ್ನು ತಾವು ಲಿಖಿತಪೂರ್ವಕವಾಗಿ ಕೊಡ್ರಿ ಅನ್ನೋಂಥ ಸಲಹೆಯನ್ನು ಕೂಡ ಇವತ್ತು ಸುರ್ಜೇವಾಲ್ ಅವರು ಅವ್ರಿಗೆ ಎಲ್ಲ ರೀತಿಯಲ್ಲಿ ಕೂಡ ಕೊಡೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವೆಲ್ಲ ಕಾರಣಗಳನ್ನು ನೋಡ್ತಾ ಇದ್ರೆ ಒಂದು ಕಡೆ ಡೆವಲಪ್ಮೆಂಟ್ಸ್ ಅಂತ ನಿಂತೋಗಿದೆ. ಅದ್ರ ಬಗ್ಗೆ ನಾನು ಮತ್ತೆ ಪುನಃ ಡಿಬೇಟ್ ಮಾಡೋಂಥ ಕೆಲಸ ಮಾಡ್ತೀನಿ. ಇವತ್ತಿದ್ದಂಥ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಇವತ್ತು CM ಬದಲಾವಣೆ ಆಗಬೇಕು, ಯಾರು ಮುಂದೆ ಬದಲಾವಣೆ ಆದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಚರ್ಚೆಯನ್ನು ನಡೀತಾ ಇದೆನೋ ಇವತ್ತು ನಿನ್ನೆ ಆಲ್ರೆಡಿ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಡಿ.ಕೆ. ಶಿವಕುಮಾರ್ ಎಲ್ಲ ಆಲ್ರೆಡಿ ಡೆಲ್ಲಿಗೆ ಹಾರಿದ್ದಾರೆ. ಅಲ್ಲಿ ಡೆಲ್ಲಿಯಲ್ಲಿ ಕುಂತಾರೆ. ಇವತ್ತು ಸುರ್ಜೇವಾಲ್ ಅವರು ಎಲ್ಲರ ಹತ್ರ ಮಾತಾಡ್ಕೊಂಡು ಮಧ್ಯಾಹ್ನಕ್ಕೆ ಫ್ಲೈಟಿಗೇನೋ ಅವರು ಹೊರಡ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಮಧ್ಯಾಹ್ನಕ್ಕೇನೋ ಅವ್ರು ಕೂಡ ಫ್ಲೈಟಿಗೆ ಹೊರಡ್ತಾ ಇರೋ ಕಾರಣ ಅಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಆಗೋಂಥ ಒಂದು ಅವಕಾಶಗಳು ತುಂಬ ಹತ್ತಿರದಿಂದ ನಾವು ನೋಡ್ತಾ ಇದ್ದೀವಿ. ಈಗಿದ್ದಂಥ ಸಂದರ್ಭದಲ್ಲಿ ನಮಗೇನು ಅಂದ್ರೆಗಿನ ಇವತ್ತು ಯಾರು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಅವರು ಸ್ಪಷ್ಟನೆಯನ್ನು ಕೊಡಲಿ, ಬೇಡ ಅನ್ನೋಕ್ಕೆ ಹೋಗಲ್ಲ. ಯಾವ ರೀತಿಯಲ್ಲಿ ಸ್ಪಷ್ಟನೆಯನ್ನು ಕೊಡಬೇಕು ಅವರು ಯಾರೇ ಆಗಿರ್ಬೋದು. ಅವರು ಅಲ್ಲಿ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪಷ್ಟನೆ ಕೊಡ್ತಾರೋ, ಇಲ್ಲಿದ್ರೆ ರಾಹುಲ್ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ, ಇಲ್ಲಿದ್ರೆ ಸೋನಿಯಾ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ, ಇಲ್ಲಿದ್ರೆ ಪ್ರಿಯಾಂಕಾ ಗಾಂಧಿಯವರು ಸ್ಪಷ್ಟನೆಯನ್ನು ಕೊಡ್ತಾರೋ, ಯಾರ ಅಭಿಪ್ರಾಯವನ್ನು ಕೊಡ್ರಿ, ಯಾರೇ ಸ್ಪಷ್ಟನೆಯನ್ನು ಕೊಡ್ರಿ, ಅವರು ಯಾವ ರೀತಿಯಲ್ಲಿ ಮುಂದಕ್ಕೆ ಯಾರು ಮುಖ್ಯಮಂತ್ರಿಗಳು ಅನ್ನೋಂಥದ್ದು ತೀರ್ಮಾನವನ್ನು ತಗೊಳ್ಳಿ. ಒಂದು ಕಡೆ ಸಿದ್ದರಾಮಯ್ಯನವರು ಅವರು ಹೇಳ್ತಾ ಇದ್ರು, ನಾನೇ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅನ್ನೋಂಥ ಮಾತು ಇವತ್ತು ಸಿದ್ದರಾಮಯ್ಯರು ಹೇಳ್ತಾ ಇದ್ರು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ನನಗೆ ಬೇರೆ ಅಭಿಪ್ರಾಯ ಬೇರೆ ಮಾರ್ಗ ಇಲ್ಲಾರ್ದಂಥ ಟೈಮಲ್ಲಿ ನಾನು ಏನು ಮಾಡಲಿ ನಿಸ್ಸಹಾಯಕ ಅನ್ನೋಂಥ ಮಾತನ್ನು ಕೂಡ ಹೇಳಿದರು. ಹೇಳಿದ ಮೇಲೆ ಅವರು ಚಾಮುಂಡಿಗೆ ಹೋದಂಥ ಟೈಮಲ್ಲಿ ಕೂಡ ಅವರು ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡೋಂಥ ಟೈಮಲ್ಲಿ ಅವ್ರು ಹೇಳಿದರು, ನನ್ನ ಪ್ರಯತ್ನ ಏನಿದೆನೋ ಅದು ವಿಫಲವಾಗಿರ್ಬೋದು, ನನ್ನ ಪ್ರಾರ್ಥನೆ ಅನ್ನೋಂಥದ್ದು ಅದು ಫಲ ಕೊಡುತ್ತೆ ಅನ್ನೋಂಥ ಮಾತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದರು. ಹೇಳಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಇವೆಲ್ಲ ವಾತಾವರಣ ನೋಡಿದಂಥ ಟೈಮಲ್ಲಿ ಒಂದು ತೀರ್ಮಾನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ತೊಗೊತಾರೋ, ಇಲ್ಲಿದ್ರಿಗಿನ ರಾಹುಲ್ ಗಾಂಧಿ ಅವ್ರ ತೀರ್ಮಾನವನ್ನು ತೊಗೊತಾರೋ, ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂದೇಳಿ ಅವ್ರು ಘೋಷಣೆ ಮಾಡಲಿ. ಇಲ್ಲಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಿತವಾಗಿ ಸಿದ್ದರಾಮಯ್ಯರು ಅಲ್ಲ ಅಂದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂದೇಳಿ ಅವ್ರು ಬೇಕಾದರೆ ಅವ್ರು ಘೋಷಣೆಯನ್ನು ಮಾಡಲಿ. ಅಂದರೆ ಇವೆಲ್ಲ ನೋಡಿದಂಥ ಟೈಮಲ್ಲಿ ನನ್ನ ಅನುಮಾನ ಏನಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನಿದಾರನೋ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಸಾಧ್ಯನೇ ಇಲ್ಲ.
ಮುಖ್ಯಮಂತ್ರಿ ಅಂತೂ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ. ಅದು ನನ್ನ ಪಾರ್ಟಿ ತೀರ್ಮಾನ ಅಲ್ಲ, ನನ್ನ ವೈಯಕ್ತಿಕವಾದಂಥ ತೀರ್ಮಾನ. ನಾನು ನಿನ್ನೆ ಹೋದಂಥ ಡೆವಲಪ್ಮೆಂಟಲ್ಲಿ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗೋಕ್ಕೆ ಬಿಡೋದೇ ಇಲ್ಲ, ಅವರು ಮುಖ್ಯಮಂತ್ರಿ ಆಗೋದೇ ಇಲ್ಲ. ಯಾಕಂದರೆ ಇವತ್ತು ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದು ಕಡೆ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ವಿಚಾರದಲ್ಲಿ ನಾನು ಕೂಡ ಹತ್ತತ್ರ ಭಾಳಷ್ಟು ವರ್ಷಗಳ ಕಾಲ ನೋಡ್ಕೊತ ಬಂದಿದ್ದೀನಿ. ಅವರು ಅಧಿಕಾರವನ್ನು ಬಿಟ್ಟುಕೊಡಬೇಕಂದ್ರಿಗಿನ ಭಾಳಷ್ಟು ಕಠಿಣ, ಭಾಳಷ್ಟು ಕಷ್ಟ. ಅವ್ರು ಇನ್ನೊಂದೇನು ಮಾಡ್ತಾ ಇದ್ದಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಸಲುವಾಗಿ ಏನು ಮಾಡ್ತಾರೆ ಅವರು, ಒಬ್ಬರು ಯಾರೊಬ್ಬರ ದಲಿತರನ್ನ ಎತ್ತಿ ಕಟ್ಟಬೇಕು ಅಂದರೆ ದಲಿತರು ಕೊಡಲಿ, ಈ ರಾಜ್ಯದ ಮುಖ್ಯಮಂತ್ರಿ ದಲಿತರು ಆಗಲೇಬೇಕು, ದಲಿತರಿಗೆ ಕೊಡಲಿ. ಇವತ್ತು ದಲಿತರು ಮುಖ್ಯಮಂತ್ರಿ ಆಗಬೇಕಂದ್ರೆ ಶಿವಕುಮಾರ್ ಅಂತ ಬಗಲಗಡೆ ಇರ್ತಾರ, ಅಲ್ಲಿ ಪರಮೇಶ್ವರನ್ನ ಎತ್ತಿ ಕಟ್ತಾರ. ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಸಿದ್ದರಾಮಯ್ಯ ಹೇಳ್ತಾರ. ನಂತರ ಅವರು ಪರಮೇಶ್ವರನ್ನ ಬಿಟ್ಟಿದ್ರೆ ಅವರು ಈ ರಾಜ್ಯದ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಂತೇಳಿ ಹೇಳ್ತಾರ. ಅಂದರೆ ಭಾಳ ಕ್ಲಿಯರಿಟಿಯಾಗಿ ನಾನು ನಿನ್ನೆ ಡೆಲ್ಲಿಯಲ್ಲಿ ಅಧ್ಯಯನ ಮಾಡೋಂಥ ಟೈಮಲ್ಲಿ ಕೆಲವು ಸ್ನೇಹಿತರ ಹತ್ರ ಮಾತಾಡಿದಂಥ ಟೈಮಲ್ಲಿ ಸಿದ್ದರಾಮಯ್ಯರು ಸ್ಪಷ್ಟನೆ ಹಿಂಗೆ ಇರ್ತದೆ, ಅಧಿಕಾರ ಅವರು ಬಿಟ್ಟುಕೊಡಬೇಕು. ಅದ್ರಿಗಿನ ಶಿವಕುಮಾರ್ಗಂತೂ ಒಬ್ಬ ಮುಖ್ಯಮಂತ್ರಿಗಳಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಂಗಿದ್ರೆ ದಲಿತರು ಮಾಡ್ತಾರೆ, ದಲಿತರು ಮಾಡಂಗಿದ್ರೆ ಪರಮೇಶ್ವರನ ಮಾಡಲಿ, ಇಲ್ಲಿ ಅದ್ರಾಗಿನ ಮಲ್ಲಿಕಾರ್ಜುನ್ ಖರ್ಗೆ ನಾನಾಗಲಿ ಅಂತೇಳಿ ಅವರು ಒತ್ತಾಯ ಮಾಡೋಂಥ ಕೆಲಸ ಮಾಡ್ತಾರೆ. ಅದು ಮಾಡಿದರೆ ಮಾತ್ರ ಅವ್ರು ಒಪ್ಪಿಕೊಂಡಂಥ ಕೆಲಸ ಮಾಡ್ತಾರೆ. ಶಿವಕುಮಾರ್ ಅಂತ ಸೈಡ್ಲೈನ್. ಅಕಸ್ಮಾತಾಗಿ SC ಹಂಗಾದ್ರಿಗಿನ SCಯಲ್ಲಿ ಬಂದಂಥ ಟೈಮಲ್ಲಿ ಯಾರನ್ನು ಮಾಡ್ಬೇಕಂದ್ರಿಗಿನ ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಾರೆ. STಗಳಲ್ಲಿ ಬಂದಂಥ ಟೈಮಲ್ಲಿ. ಈ ವಾಲ್ಮೀಕಿ ಸಮುದಾಯದಲ್ಲಿ ಬಂದಂಥ ಟೈಮಲ್ಲಿ ಸತೀಶ್ ಅಣ್ಣವರು ಜಾರಕಿಹೊಳಿರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತಾರ. ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಮುಖ್ಯಮಂತ್ರಿ ಆಗ್ಬೇಕನ್ನಂತ ಹೈಕಮಾಂಡ್ ಏನೋ ತಗೊಂಡ್ರಿಗ, ಅದೇ ರೀತಿ ನಮ್ಮ MB ಪಾಟೀಲ್ ಅವ್ರನ್ನ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವ್ರು ಹೇಳ್ತಾರೆ. ಅಕಸ್ಮಿತವಾಗಿ ಅವ್ರೇನ MB ಪಾಟೀಲ್ ಅವರು ಆಯಿತು, ನಂತರ ಅವ್ರು ಸತೀಶ್ ಅಣ್ಣ ಜಾರಕಿಹೊಳಿ ಅವರಾಯಿತು, ಪರಮೇಶ್ವರ್ ಆಯಿತು, ನಂತರ ಮಲ್ಲಿಕಾರ್ಜುನ್ ಖರ್ಗೆ ಆಯಿತು. ಇನ್ನೊಂದು ಯಾರಿಗೆ ಕಣ್ಣಿಕಾಲು ವಕೀಲರಲ್ಲೇ ಮುಖ್ಯಮಂತ್ರಿ ಮಾಡ್ಬೇಕನ್ನೊಂದು ಹೋದ್ರಿಗಿನ ಅಲ್ಲೊಂದು ಬ್ಲ್ಯಾಕ್ ಹಾರ್ಸ್ ಇದೆ. ಅದು ಯಾವ ಬ್ಲ್ಯಾಕ್ ಹಾರ್ಸು? ಏನು ಈ ಬೆಂಗಳೂರು ನಗರದಿಂದ ಗೆದ್ದಂಥ ಕೃಷ್ಣ ಬೈರೇಗೌಡರು ಅವರು ಕಾದಾರ. ಬ್ಲ್ಯಾಕ್ ಹಾರ್ಸ್ ಅಂದ್ರೆ ಕಣ್ಣಿಗೆ ಕಾಣಲಾರ್ದಂಥ ಹಾರ್ಸ್ ಅಂದ್ರಿಗಿನ ಅದು ಕೃಷ್ಣ ಬೈರೇಗೌಡರು. ಅವರು ವಕೀಲರಿಗೆ ಕೊಡಬೇಕನ್ನಂಥ ಟೈಮ್ ಕೃಷ್ಣ ಬೈರೇಗೌಡರು ಕೊಟ್ಟರೆ ಅಂತಾರೆ, ಅನುಭವಸ್ಥ ಇದ್ದಾನ, ಅವನು ಬುದ್ಧಿವಂತ ಇದ್ದಾನ, ಎಲ್ಲದರಲ್ಲಿ ಚಲೋ ಇದ್ದಾನ, ಬೆಂಗಳೂರಲ್ಲಿ ಗೆಲ್ಲಿತಾನ, ಅವನು ಸತತವಾಗಿ ಗೆದ್ದು ಬಂದಾನ. ಇವ್ರಿಗೆ ಮಾಡ್ಲಿಕ್ಕೆ ಎಲ್ಲಿ ಅವಕಾಶ ಇದೆ ಹೇಳ್ರಲ್ಲ, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋಕ್ಕೆ ಎಲ್ಲಿ ಅವಕಾಶ ಇದೆ? ಎಲ್ಲಿ ಅವಕಾಶನೇ ಇಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೂಡ ಚೆಸ್ ಗೇಮ್ಗಳಲ್ಲಿ ನೋಡಿದಂಥ ಟೈಮಲ್ಲಿ ನನ್ನ ಸ್ಪಷ್ಟನೆ ಏನಂದ್ರೆ ಎಲ್ಲೋ ಒಂದು ಕಡೆ ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿ ಅಂತ DK ಶಿವಕುಮಾರ್ ಅವರು ಪ್ರಯತ್ನ ವಿಫಲವಾಗುತ್ತೆ. ಪ್ರಯತ್ನ ಏನಿದೆ ಅದು ವಿಫಲವಾಗುತ್ತೆ. ಸಿದ್ದರಾಮಯ್ಯನವರು ಅವ್ರಿಗೆ ಬಿಟ್ಟುಕೊಡೋಂಥ ಪ್ರಶ್ನೆ ಇಲ್ಲ. ಅವ್ರು ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಸ್ಥಾನವನ್ನು ಸಿಗಲಾರ್ದಂತೆ ನೋಡ್ಕೊತಾರೆ. ಆಕಸ್ಮಿಕವಾಗಿ ಬದಲಾವಣೆ ಮಾಡಲೇಬೇಕನ್ನಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಅವ್ರು ಸ್ಪಷ್ಟನೆಯನ್ನು ಕೊಟ್ಟು ಯಾರು ಮುಖ್ಯಮಂತ್ರಿಗಳನ್ನಂಥ ತೀರ್ಮಾನವನ್ನು ತಗೊಳ್ಳಿ, ಆಕಸ್ಮಿಕವಾಗಿ ಮುಖ್ಯಮಂತ್ರಿಗಳು ಮಾಡ್ತೀನಿ. ಇವೆಲ್ಲ ಕೂಡ ಆಲ್ರೆಡಿ ಡಿಸ್ಕಷನ್ದಲ್ಲಿ ಇದಾವೆ. ನಾನು ಏನು ಸುಮ್ಮನೆ ವೇಗವಾಗಿ ಮಾತಾಡ್ತಲ್ಲ. ನಾನು ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಚರ್ಚೆ ಆಗೋಂಥ ಟೈಮಲ್ಲಿ ಜಾತಿವಾರು ಇವತ್ತು ಲೆಕ್ಕಾಚಾರ ಆಗೋಂಥ ಟೈಮಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಇವೆಲ್ಲ ಕೂಡ ಕಾಸ್ಟ್ ಕಾಂಬಿನೇಷನ್ದಲ್ಲಿ ಇವೆಲ್ಲ ಕೂಡ ನಡೀತಾ ಇದಾವೆ ಅನ್ನೋಂಥ ವಿಚಾರ ಹೇಳಿರೋ ಕಾರಣ ನಾನು ಎಲ್ಲೋ ಒಂದು ಕಡೆ ಮಾಧ್ಯಮದ ಮೂಲಕ ಈ ರಾಜ್ಯದ ಜನರಿಗೆ ತಿಳಿಸ್ಕೊಡ್ಬೇಕು ಅನ್ನೋಂಥ ಕಾರಣದಿಂದ ತಿಳಿಸ್ಕೊಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ಹಂಗಾಗಿ ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರಿಗಿನ ಒಂದು ಕ್ಲಿಯರ್ ಆಗಿ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಅವರು ಸೀನಿಯರ್ ಪೊಲಿಟಿಷಿಯನ್ ಇದ್ದಾನೆ. ಸಿದ್ದರಾಮಯ್ಯನವರು ಇವತ್ತಿನ ರಾಜಕಾರಣಿ ಅಲ್ಲ, ಅಂದರೆ ಸೀಸನಲ್ ಪೊಲಿಟಿಷಿಯನ್ ಅಂದರೆ ಗೊತ್ತಾಗುತ್ತಲ್ಲ, ಅವರೆಲ್ಲ ಸೀಸನಲ್ ಪೊಲಿಟಿಷಿಯನ್ ಇದ್ದಂತೆ. ಆ ಸೀಸನಲ್ ಪೊಲಿಟಿಷಿಯನ್ನವ್ರನ್ನ ಅವರು ಮನವೊಲಿಸ್ಬೇಕು. ಏನು ಮನವೊಲಿಸ್ಬೇಕು ಅವ್ರನ್ನ? ಎಲ್ಲೋ ಇವತ್ತು ಸಿದ್ದರಾಮಯ್ಯವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಬೇರೆ ಕಡೆ ಅಂದರೆ ಅವ್ರನ್ನ ಬಿಜಿ ಮಾಡಬೇಕಂದ್ರಿಗಿನ ರಾಜ್ಯ ರಾಜಕಾರಣಿಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕನ್ನಂಥ ಕಾರಣದಿಂದ ಅವ್ರು ಏನು ಮಾಡಿದಾರ, ಎಲ್ಲ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ, ಕಾಂಗ್ರೆಸ್ ಪಾರ್ಟಿಯ ಹಿಂದುಳಿದಂಥ ಸಮುದಾಯಗಳ ಒಕ್ಕೂಟ, OBC ಒಕ್ಕೂಟ, ಆ ಒಕ್ಕೂಟಕ್ಕೆ ಚೇರ್ಮನ್ರು ಅವರು ಸಿದ್ದರಾಮಯ್ಯರನ್ನು ಮಾಡಿದ್ದಾರೆ. ನನಗೆ ಪತ್ರಕರ್ತರು ನಿನ್ನೆ ಡೆಲ್ಲಿಯಲ್ಲಿ ಅವ್ರನ್ನ ಆಲ್ರೆಡಿ ಚೇರ್ಮನ್ರಾಗಿ ಮಾಡಿದಾರ. ಅವ್ರು ಒಪ್ತಾ ಇದ್ದಾರೋ ಇಲ್ಲ ಅನ್ನೋಂಥ ಪ್ರಶ್ನೆ ಬಂದಂತೆ ಮತ್ತೆ ನಾನು ಮಾತಾಡ್ತೀನಿ. ಹಂಗಾಗಿ ಅವ್ರು ಒಪ್ಪಿ ಅವ್ರನ್ನ ಎಲ್ಲ ಇಡೀ ರಾಜ್ಯದಲ್ಲಿದ್ದಂಥ ಕಾಂಗ್ರೆಸ್ ಪಾರ್ಟಿಯ OBCಯ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಇದೇ ತಿಂಗಳು 22ನೇ ತಾರೀಕಿನ ಮೀಟಿಂಗ್ ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ ಮಾಡೋಂಥ ಟೈಮಲ್ಲಿ ಅವರು ಏನು ಮಾಡಿದ್ದಾರೆ, ಅವ್ರನ್ನ
ರಾಷ್ಟ್ರ ರಾಜಕಾರಣದಲ್ಲಿ ಬಿಜಿ ಮಾಡಬೇಕು. ಬೆಂಗಳೂರಲ್ಲಿ ಯಾಕಂತ ಹೇಳಿದ್ರೆ ನನಗೆ ಪತ್ರಕರ್ತ ಕೇಳಿದ್ರೆ, ರಾಮ್ಲು ನೀವೇನೋ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ, ಏನು ಎದಕ್ಕೋಸ್ಕರವಾಗಿ ಅವ್ರು ಎಂದ್ರಿಗಿನ ಇವತ್ತು ಹಿಂದುಳಿದಂಥ ಒಬ್ಬ ನಾಯಕ ಎಲ್ಲರೂ ಕೂಡ ಮಾಜಿ ಮುಖ್ಯಮಂತ್ರಿಗಳತ್ತ ಹಾಲಿ ಮುಖ್ಯಮಂತ್ರಿ ಇಲ್ಲೇ ಇರೋ ಕಾರಣ ಅವ್ರನ್ನೇ ಚೇರ್ಮನ್ರು ಮಾಡಿ ಅವ್ರ ನೇತೃತ್ವದಲ್ಲೇ ಮಾಡೋದ್ರಿಂದ ಚಲೋ ಆಗುತ್ತೆ ಅನ್ನೋ ಕಾರಣ ಇಲ್ಲಿ ಕರೆದಾರನ್ನಂತ ಮಾತು ಪತ್ರಕರ್ತರು ಕೂಡ ಹೇಳಿದ್ರು. ಹಂಗಾಗಿ ಇವತ್ತು ಎಲ್ಲರೂ ಕೂಡ ಇಲ್ಲೇ ಕರೆದು ಮೀಟಿಂಗ್ ಮಾಡಿದ್ದಾರೆ ಅಂದ್ರಿಗಿನ ಮುಂದಕ್ಕೆ ಅವನ್ನ ಒತ್ಕೊಂಡು ಹೋಗ್ಬೇಕು, ರಾಷ್ಟ್ರ ರಾಜಕಾರಣದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅನ್ನೋಂಥ ಕಾರಣದಿಂದ ಅಲ್ಲಿ ಬಿಜಿ ಮಾಡಬೇಕನ್ನೋಂಥ ಕಾರಣದಿಂದ ಇವತ್ತು ಎಲ್ಲೋ ಒಂದು ಕಡೆ ಅವ್ರನ್ನ ಪರಿಸ್ಥಿತಿಯಲ್ಲಿ ಅವ್ರನ್ನ ಸಿಕ್ಕಾಕುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ರಾಜಕಾರಣದಲ್ಲಿ ಇವತ್ತು ಸುರ್ಜೇವಾಲ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ಯಾರು ಕೂಡ ಸಮಾಧಾನ ಇಲ್ಲ ಅಂದರೆ ಡೆವಲಪ್ಮೆಂಟ್ಸ್ ಅಂತೂ ಏನು ಆಗ್ತಾ ಇಲ್ಲ. ಒಂದು ಕಡೆ ಇವರೆಲ್ಲರೂ ಕೂಡ ನಿನ್ನೆ ಮೊನ್ನೆ ಲಾರಿ ಮಾಲೀಕರು ಮುಷ್ಕರವನ್ನು ಬಿಟ್ಟಂಗೆ ಅದಾರ ಅಂತ ತಿಳ್ಕೊಂಡಿದ್ದೀನಿ. ಲಾರಿ ಮಾಲೀಕರ ಮುಷ್ಕರಕ್ಕೆ ಅವರು ಮುಷ್ಕರ ಮಾಡಲಿಕ್ಕೆ ಕಾರಣ ಏನಂದ್ರೆ ಈ ಫ್ರೀ ಅಕ್ಕಿ ಹೊಡಿತಿದೆ, ಅಕ್ಕಿಗೆ ಸುಮಾರು 200 ಕೋಟಿ ರೂಪಾಯಿ ಅನುದಾನ ಬರಬೇಕಾಯ್ತು ಅಂತೇಳಿ ಅವರು ಮುಷ್ಕರ ಮಾಡಿದ್ರು, ಕೊಟ್ಟರು, ಮತ್ತೆ ಆಮೇಲೆ ವಾಪಸ್ ತಗೊಂಡ್ರು 250 ಕೋಟಿ. ಆಮೇಲೆ ಪರಿಸ್ಥಿತಿ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಶಾಲೆಯಲ್ಲಿ ಸುಮಾರಾಗಿ ಯಾರು ಕೂಡ ಓನ್ಲಿ ಲಾರಿ ಮುಷ್ಕರ್ ಅವರೊಬ್ಬರೇ ಲಾರಿ ಡ್ರೈವರ್ಸು ಲಾರಿ ಮಾಲೀಕರು ಒಂದೇ ಮುಷ್ಕರ ಅಲ್ಲ, ಅದರಲ್ಲಿ ಏನು ಪಡಿತರದಲ್ಲಿದ್ದಂಥ ವ್ಯವಹಾರಗಳು ಏನಾಗಬೇಕಾದ್ರೆ ವ್ಯವಹಾರದಲ್ಲಿ ಏನು ಹಣವನ್ನು ಅದು ಹಿಡ್ಕೊಂಡು ಇವತ್ತು ಉದ್ಯೋಗ ಖಾತ್ರಿದಲ್ಲಿದ್ದಂಥ ನೌಕರರನ್ನ ಭಾಳಷ್ಟು ಮಂದಿ ಏನು ಇವತ್ತು ಡೈಲಿ ವೇಜಸ್ ಲೇಬರ್ಸ್ ಆಗಿ ಏನು ತೊಗೊತಾರೋ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಕೂಡ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಜೊತೆಯಲ್ಲಿ ಇವತ್ತು ನಮ್ಮ ಊರಿನಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಕೆಲವು ಮಂದಿ ಶಾಲೆಗಳಿಗೆ 100 ಶಾಲೆಗಳಿಗೆ ಅವ್ರು ಕರೆಂಟ್ ಕಟ್ ಮಾಡಿದ್ರು, ಆಮೇಲೆ ಮತ್ತೆ ಪುನಃ ಕರೆಂಟ್ ಕೊಟ್ಟರು, ಶಾಲೆ ಕರೆಂಟ್ ಕೂಡ ಕೊಟ್ಟಿದ್ರು. ಹಂಗಾಗಿ ಇವತ್ತು ಎಲ್ಲವನ್ನು ನೋಡಿದಂಥ ಟೈಮಲ್ಲಿ ಎಲ್ಲವನ್ನು ಕೂಡ ನಿಂತೋಗಿದಾವ. ಎಲ್ಲರೂ ಕೂಡ ಇವತ್ತು ಶಾಸಕರು ಮುಂದಕ್ಕೆ ನಾವು ಗೆಲ್ಲಿಬೇಕಾದ್ರಿಗಿನ ನಮಗೆ ಅನುದಾನ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಗೌರವ ಇಲ್ಲ, ಮಂತ್ರಿಗಳು ಸಿಗ್ತಾ ಇಲ್ಲ ಅನ್ನೋಂಥ ಕಂಪ್ಲೇಂಟ್ ಪದೇ ಕೊಟ್ಟಂಥ ಟೈಮಲ್ಲಿ ಕೂಡ ಸುರ್ಜೇವಾಲರು ಇವೆಲ್ಲ ಕೂಡ ನೋಡ್ಕೊಂಡು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮಾಸ್ಟರ್ ಪ್ಲ್ಯಾನ್ ಅಂದರೆ ಇದೇ ದೊಡ್ಡ ಒಳ್ಳೆ ಅವಕಾಶ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕನ್ನೋಂಥ ಕಾರಣದಿಂದ ಆ ಅವಕಾಶವನ್ನು ಸದುಪಯೋಗವನ್ನು ಮಾಡಿಕೊಂಡು ಹೈಕಮಾಂಡ್ ತೊಗೊಂಡು ಹೈಕಮಾಂಡ್ದಲ್ಲಿ ಚರ್ಚೆ ಮಾಡಿಕೊಂಡು ಆ ಚರ್ಚೆಯಲ್ಲಿ ಕೂಡ ಭಾಳಷ್ಟು ಮಂದಿ ದಲಿತರು ಇಷ್ಟು ಮಂದಿ ಇದ್ದಾರೆ, ಇವತ್ತು ಎಸ್ ಟಿಗಳು ಇಷ್ಟು ಮಂದಿರ, ಲಿಂಗಾಯತರು ಇಷ್ಟು ಮಂದಿ ಇದ್ದಾರೆ, ಎಲ್ಲ ಜಾತಿಯವರು ಕೂಡ ಇಷ್ಟು ಮಂದಿ ಇರೋ ಕಾರಣ ಎಲ್ಲ ವಕೀಲರಲ್ಲಿ ಮುಖ್ಯಮಂತ್ರಿ ಆಗಂತ ಯೋಗ್ಯರಿದ್ದಾರೆ. ಹಂಗಾಗಿ ಇವೆಲ್ಲ ನೋಡಿದಂಥ ಟೈಮಲ್ಲಿ ಒಂದೇ ಏನಂದ್ರೆ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಶಿವಕುಮಾರ್ ಅವರು ಈ ಬಾರಿ, ನಾನು ಭವಿಷ್ಯ ಹೇಳ್ತಾ ಇಲ್ಲ, ಮತ್ತೆ ಭವಿಷ್ಯ ಹೇಳ್ತಾ ಇದ್ದಾನೆ ರಾಮ್ಲೋರ್ ಅಂತ ತಿಳ್ಕೊಂಡು ಭವಿಷ್ಯ ಹೇಳ್ತಾ ಇಲ್ಲ, ಇದ್ದಿದ್ದ ಸತ್ಯಾಂಶ ಏನಂದ್ರೆ ಇವತ್ತಿಲ್ಲ ನಾಳೆ ನಿಮ್ಗೆ ಗೊತ್ತಾಗುತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಫೇಲ್ ಆಗ್ತಾರ, ಇದು ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಸೋತೋಗ್ತಾರ. ಉಪಮುಖ್ಯಮಂತ್ರಿಗಳ ಸ್ಥಾನ ಏನಿದೆಯೋ ಅದನ್ನು ಮುಂದುವರಿಸಂತ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳು ಅವರು ಮುಂದುವರಿಯಂಥ ಕೆಲಸ ಮಾಡ್ತಾರೆ. ಡೆವಲಪ್ಮೆಂಟ್ ವಿಚಾರದಲ್ಲಿ ಇವತ್ತು ಏನು ಮಕ್ಕಳಿಗೆ ಶೂ ಸಾಕ್ಸ್ ಕೂಡ ಕೊಡೋಕ್ಕಾಗ್ತಾ ಇಲ್ಲ. ಇವರು ಶೂ ಸಾಕ್ಸ್ ಅಂದ್ರಿಗಿನ ಮಕ್ಕಳಿಗೆ ಇವತ್ತು ಶೂ ಸಾಕ್ಸ್ ಕೊಡೋಂಥ ವಿಚಾರ ದಾನಿಗಳು ಬರಬೇಕಂತ, ಯಾರು ದಾನಿಗಳು ಬರ್ತಾರೆ ನಮಗೆ ಗೊತ್ತು, ಇದು ಹೊಸದು. ಈ ಶೂ ಸಾಕ್ಸ್ ಕೊಡೋಂಥ ವಿಚಾರದಲ್ಲಿ ಕೂಡ ದಾನಿಗಳು ಯಾರನ್ನು ಕೊಟ್ಟರೆ ಮುಂದಕ್ಕೆ ಬಂದರೆ ಮಕ್ಕಳಿಗೆ ಶೂ ಸಾಕ್ಸ್ ಕೊಡ್ತೀವಿ ಅನ್ನೋಂಥ ಪರಿಸ್ಥಿತಿ ಸರ್ಕಾರಕ್ಕೆ ಬಂದಿದೆ ಅಂದ್ರಿಗಿನ ಎಷ್ಟು ಕೆಟ್ಟ ಪರಿಸ್ಥಿತಿ ಅಂತ ಯೋಚನೆ ಮಾಡಿ. ಅದ್ರ ಜೊತೆಲೆ ಅಜೀಮ್ ಪ್ರೇಮ್ಜಿ ಅವರು ಮಕ್ಕಳಿಗೆ 6 ದಿನಗಳ ಕಾಲ ಮೊಟ್ಟೆ ಕೊಡ್ತಾ ಇದ್ರು. ಆ ಶಾಲೆ ಮಕ್ಕಳಿಗೆ 6 ದಿನಗಳ ಕಾಲ ಮೊಟ್ಟೆ ಕೊಡಬೇಕಾಯಿತು. ಮೊಟ್ಟೆ ಕೊಡೋಂಥ ವಿಚಾರದಲ್ಲಿ ಕೂಡ 3 ದಿನಗಳು ಮಾತ್ರ ಮೊಟ್ಟೆಯನ್ನು ಕೊಡೋಂಥ ಕೆಲಸ ಆಗ್ತಾ ಇದೆ. ಹಂಗಾಗಿ ಅವ್ರು ಒತ್ತಾಯ ಮಾಡ್ತಿದ್ರೆ 6 ದಿನಗಳ ಕಾಲ ಕೊಡ್ರಪ್ಪ, ನಾವು ರೊಕ್ಕ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ನೀವು ಯಾಕೆ ಹಂಗೆ ಮಾಡ್ತಿದ್ದೀರ, ಅವ್ರು ಕೂಡ ಒತ್ತಾಯ ಮಾಡೋಂಥ ಕೆಲಸ ಮಾಡ್ತಾರೆ. ಹಂಗೆ ಓವರ್ ಆಲ್ ನೋಡಿದಂಥ ಟೈಮಲ್ಲಿ ಬಳ್ಳಾರಿ ನಗರ ಹಿಡ್ಕೊಂಡು ಇವತ್ತು ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಯಾವುದೇ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ. ಇವತ್ತು ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಇವತ್ತು ಹೆಂಗ ನೋವನ್ನು ಪಡಿತಾ ಇದ್ದಾರೆ ಅಂದ್ರೆ, ನಮ್ಮ ಹನುಮಂತವರು, ಸುರೇಖಮ್ಮನವರು, ನಿಮ್ಮ ಹೆಣ್ಮಕ್ಳ ಹೆಸರೇನಪ್ಪ, ಕಲ್ಪನಮ್ಮನವರು, ಮತ್ತು ನಿಮ್ಮ ಹೆಣ್ಮಕ್ಳ ಹೆಸರೇನು ಚೈತನ್ಯಮ್ಮನವರು, ಮತ್ತೆ ಈರಮ್ಮನವರು, ನಮ್ಮ 11 ಮಂದಿನ BJP ಸದಸ್ಯರು ಗೆದ್ದಾರ್ರಿ. 13 ಜನರು ಕೂಡ ಯಾವುದೊಂದು ಸಣ್ಣ ಡೆವಲಪ್ಮೆಂಟ್ ಮಾಡೋಕೆ ಆಗ್ತಾ ಇಲ್ಲ. ಯಾಕಂದರೆ ಒನ್ ಸೈಡ್ ಅಂದರೆ ಅವ್ರಿಗೆ ಯಾರಿಗೆ ಆಡಳಿತ ಪಕ್ಷದಲ್ಲಿ ಸದಸ್ಯರು ಇದ್ದಾರೆ ಅವ್ರಿಗೆ ಮಾತ್ರ ಅನುದಾನವನ್ನು ಕೊಡಂತ ಕೆಲಸ ಮಾಡ್ತಾ ಇದ್ದಾರೆ. ಹನುಮಂತವ್ರು ಸೇರಿಕೊಂಡು ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಡೈಲಿ ವೇಜಸ್ ಲೇಬರ್ಸು, ಅದೇ ರೀತಿಯಲ್ಲಿ ಸಾಕಷ್ಟು ಮಂದಿ ಆ ನೌಕರಸ್ಥರು ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಇವತ್ತು ನಮಗೆ ಬೇಕಾದಂಥ ಸೌಲಭ್ಯ ಅಂದರೆ ಸ್ಯಾಲ್ರೀಸ್ ಇಟ್ಕೊಂಡು ನಮಗೆ ಸಂಬಳ ಕೊಡ್ತಾ ಇಲ್ಲ ಅನ್ನೋಂಥ ಹೋರಾಟವನ್ನು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಈ ಫೇಲ್ಯೂರ್ ಸರ್ಕಾರ ಆಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೆ, ಯಾಕಂದರೆ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ, ಈ ಸರ್ಕಾರ ಭಾಳ ದಿನಗಳ ಕಾಲ ಮುಂದುವರಿಕೆ ಸಾಧ್ಯ ಇಲ್ಲ.
ದೊಡ್ಡ ಸಂಖ್ಯೆ ಕೊಟ್ಟಿರ್ಬೋದು, 130 140 ಸ್ಥಾನಗಳು ಕೊಟ್ಟಿರ್ಬೋದು. ಕೊಟ್ಟಿದ್ರೆ ಕೂಡ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಕಾಲು ಅವರೇ ಎಳ್ಕೊಂಡು ಸರ್ಕಾರ ಎಲ್ಲ ಒಂದು ಕಡೆ ಕೆಡುಕೊಂತಾರೆ. ಮಧ್ಯಂತರ ಚುನಾವಣೆ ಬರ್ತಾವನ್ನಂತ ಮಾತನ್ನು ಹೇಳಿದ್ರೆ ಯಾವುದೇ ಚುನಾವಣೆ ಬರಲಿ ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಯಾವ ಚುನಾವಣೆ ಬಂದರೆ ಕೂಡ ಅದನ್ನು ಸತತವಾಗಿ ನಾವೆಲ್ಲರೂ ಕೂಡ ಎದುರಿಸೋಕೆ ಸಿದ್ಧ ಇದ್ವಿ. ಯಾವ ಚುನಾವಣೆ ಇದ್ರೂ ಕೂಡ ಗೆಲೆಯಂತ ಜನರು ತೀರ್ಮಾನವನ್ನು ಕೊಡೋಂಥ ಕೆಲಸ ಮಾಡ್ತಿದ್ರು. ಇವತ್ತು ಎಲ್ಲ ಜಾತಿಯ ಎಲ್ಲ ಧರ್ಮೀಯರು ಎಲ್ಲ ಇಲಾಖೆಯಲ್ಲಿ ಕೂಡ ನೊಂದಿರೋ ಕಾರಣ ಇನ್ನು ಈ ಸರ್ಕಾರಕ್ಕೆ ಜನರು ಗುಡ್ ಬೈಗಳಂತ ಕೆಲಸ ಮಾಡ್ತಾಯಿದ್ರು. ಎಲ್ಲ ವಿಚಾರ ಎಲ್ಲ ಸರ್ಕಾರದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಕೂಡ ಫೇಲ್ ಆಗಿರೋ ಕಾರಣ ಹಂಗಾಗಿ ಇವತ್ತು ಎಲ್ಲ ವಿಚಾರವನ್ನು ಕೂಡ ತಮ್ಮ ಮುಂದೆ ಇಡೋಂಥ ಕೆಲಸ ಮಾಡ್ತೀನಿ. ನನ್ನ ಭವಿಷ್ಯ ಅಲ್ಲ, ಇವತ್ತು ನಡೆದಂಥ ಘಟನೆ ಪ್ರಕಾರ ನೀವು ಮುಂದಕ್ಕಾಗಿ ನೋಡ್ಬೋದು, ಶಿವಕುಮಾರ್ ಅವರಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಲ್ಲ. ಅವರಂತೂ ಅವ್ರದಂತೂ ಅಗ್ರಿಮೆಂಟ್ ಪ್ರಕಾರ ಅವ್ರ ಅವಧಿ ಮುಗಿದೋಗಿದೆ. 2.5 ವರ್ಷಗಳ ಕಾಲ ಅವಧಿ ಮುಗಿದೋಗಿದೆ. ಅವ್ರನ್ನ ಅದಕ್ಕೋಸ್ಕರವಾಗಿ ಬೇರೆ ಕಡೆ ಆಲ್ರೆಡಿ ಅವ್ರನ್ನ ಏನು ಮಾಡಬೇಕು ಮಾಡಿಬಿಟ್ಟಾರ. ಅವ್ರು ಮಾಡಿದ ನಂತರ ಇವತ್ತು ಪುನಃ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು? ಅವ್ರ ಅಗ್ರಿಮೆಂಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವ್ರು ಮಾಡಬೇಕಂದ್ರೆ ಒಂದು ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾನೆ, ಸೋನಿಯಾ ಗಾಂಧಿ ಒಂದು ಮಾತು ಹೇಳ್ತಾಳೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಒಂದು ಮಾತು ಹೇಳ್ತಾರೆ, ಅವನು ವೇಣುಗೋಪಾಲ್ ಒಂದು ಮಾತು ಹೇಳ್ತಾನೆ, ಸುಜ್ರೇವಾಲಾ ಒಂದು ಮಾತು ಹೇಳ್ತಾನೆ. ಎಲ್ಲರ ಮಾತು ಕನ್ಫ್ಯೂಷನ್ ಆಗಿ ಎಲ್ಲರಿಗೂ ಕೂಡ ಇವತ್ತು ಮಂಕಾಗೋದು ನಮ್ಮ ಶಿವಕುಮಾರ್ ಅವರೇ ಮಂಕಾಗೋದು. ಸರ್, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ಆಯ್ತಾ ಸರ್? ನನ್ನ ವೈಯಕ್ತಿಕವಾದಂಥ ನನಗೆ ವೈಯಕ್ತಿಕವಾದಂಥ ವಿಚಾರ ನೋಡಿದಂಥ ಈ ನಾಡಿನ ಜನರಿಗೆ ಒಳ್ಳೇದಾಗಬೇಕು. ಈ ನಾಡಿನ ಜನರಿಗೆ ಇವತ್ತು ಇದ್ದಂಥ ಮುಖ್ಯಮಂತ್ರಿಗಳು ಸರಿಯಾದಂಥ ನಡ್ಕೊಂಡಿಲ್ಲ, ಸರಿಯಾದಂಥ ಅಭಿವೃದ್ಧಿ ಮಾಡಲಿಲ್ಲ. ಅವ್ರು ಏನು ಸಿದ್ಧಾಂತಗಳು ಇಟ್ಕೊಂಡು ಏನು ರಾಜಕಾರಣಕ್ಕೆ ಬಂದಿದ್ರು, ಏನು ಅಭಿವೃದ್ಧಿಯನ್ನು ಮಾಡಬೇಕು ಅಂದ್ಕೊಂಡಿದ್ರು, ಎಲ್ಲ ಇಲಾಖೆಯಲ್ಲಿ ಎಲ್ಲ ಯೋಜನೆ ಇನ್ಕ್ಲೂಡಿಂಗ್ ಕೃಷಿ ನೀರಾವರಿ ಯೋಜನೆ ಹಿಡ್ಕೊಂಡು ಶಿಕ್ಷಣ ತನಕ ಕೂಡ, ಸಾರಿಗೆ ಇಲಾಖೆ ತೊಗೊಂಡು ಆರೋಗ್ಯ ತನಕ ಕೂಡ ಎಲ್ಲಗಳು ಅಸ್ತವ್ಯವಸ್ಥೆ. ಇವತ್ತು ಎಲ್ಲವನ್ನು ಕೂಡ ಎಲ್ಲ ಇಲಾಖೆಯಲ್ಲಿ ದಿವಾಳಿ ಮಾಡಿ ಕುಂತಾರ. ಇವತ್ತು ಆರ್ಥಿಕ ಪರಿಸ್ಥಿತಿ ಯಾವುದೋ ಒಂದು ಕೊಂಚಿತ್ತು ಕೂಡ ಗೌರವ ಇಲ್ಲಾರ್ದಂತ ಮಾಡಿದಾರೆ. ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕಂದ್ರೆ ಪುನಃ 10 ವರ್ಷ 15 ವರ್ಷಗಳ ಸಮಯ ಬೇಕಾಗ್ತದೆ. ಹಂಗಾಗಿ ಈ ವ್ಯವಸ್ಥೆ ಮಾಡ್ಲಿಕ್ಕೆ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಟೋಟಲ್ ಫೇಲ್ಯೂರ್ ಗೌರ್ಮೆಂಟ್ ಇನ್ ದಿಸ್ ಹಿಸ್ಟ್ರಿ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ರಂಭಾಪುರಿ ಶ್ರೀಗಳು ಅದೇ ಹೇಳಿದ್ರು ಸರ್, ಡಿ ಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಗೆಲ್ತು, ಅವರಿಗೂ ಒಂದು ಅವಕಾಶ ಕೊಡಬೇಕು ಸಿಎಂ ಸ್ಥಾನಕ್ಕೆ ಅಂತ ರಂಭಾಪುರಿ ಶ್ರೀ. ಅಲ್ಲ, ನಾನು ಹೇಳಿದಲ್ಲ, ಅವ್ರಿಗೆ ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು. ಮುಖ್ಯಮಂತ್ರಿಗಳಾಗಬೇಕಂದ್ರೆ ಯಾರು ಬಿಟ್ಟುಕೊಡಬೇಕು? ಸಿದ್ದರಾಮಯ್ಯನವರೇ ಬಿಟ್ಟುಕೊಡಬೇಕು. ಸಿದ್ದರಾಮಯ್ಯರು ಸುಲಭವಾಗಿ ಬಿಟ್ಟುಕೊಡ್ತಾನೆ? ಸುಲಭವಾಗಿ ಬಿಟ್ಟುಕೊಡೋಕೆ ಒಪ್ಪಲ್ಲ. ಯಾಕಂದರೆ ಸಿದ್ದರಾಮಯ್ಯರು ಪಳಗಿರುವಂಥ ಒಬ್ಬ ರಾಜಕಾರಣಿ, ಸೀಸನಲ್ ಪೊಲಿಟಿಷಿಯನ್ ಪಳಗಿರುವಂಥ ಎಲ್ಲ ರಂಗದಲ್ಲಿ ಒಂದು ರೀತಿ ಮುಂದಾಳುತ್ತ ಅಂತಾರಲ್ಲ, ಆ ಎಲ್ಲ ರಂಗದಲ್ಲಿ ಚಾರ್ಮ್ ಇರುವಂಥ ಒಬ್ಬ ಲೀಡರ್. ಆ ಲೀಡರ್ ಬಿಟ್ಕೊಡ್ಬೇಕಂದ್ರೆ ಇವತ್ತು ಶಿವಕುಮಾರ್ಗೆ ಯಾಕೆ ಬಿಟ್ಕೊಡ್ತಾನ? ಬೇಡ, ಶಿವಕುಮಾರ್ ಬೇಡ ಅಂತಾನ, ಬೇರೆಯವ್ರು ಮಾಡ್ರಿ ಅಂತಾನ. ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಮಂಕ್ ಆಗ್ತಾನೆ ಅಂತ ಹೇಳಿದನಲ್ಲ. ಎಲ್ಲರ ಮಧ್ಯೆ ಏನಾಗ್ತದೆ ಲಾಸ್ಟ್ಗೆ, ಇಲ್ಲ ನಾನು ಪಾರ್ಟಿ ಹೇಳ್ದಂಗೆ ಮುಂದುವರಿತೀನಿ ಅನ್ನಂತ ಮಾತು ಹೇಳ್ತಾನೆ. ನೀವು ಬಿಜೆಪಿ ಅವರೆಲ್ಲ ಸಪೋರ್ಟ್ ಮಾಡಿರ್ತೀರಿ, ಬಹಳ ಬುದ್ಧಿವಂತಿಕೆಯಿಂದ ಮಾತಾಡಿದ್ರಿ. ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರಂತ ಯಾರು ಹೇಳಿಲ್ಲ. ಜೊತೆಗೆ ನಿಮ್ಮವರು ಅವ್ರಿಗೆ ಸಪೋರ್ಟ್ ಮಾಡಿ ಸರ್ಕಾರ ನಡೆಸ್ತಾರೆ ಎಂಬುದನ್ನು ಹೇಳಿಲ್ಲ ನೀವು. ಅದು ನೋಡೋಣ ಮುಂದಕ್ಕೆ ಏನಾಗುತ್ತೇನೋ. ಅವತ್ತು ಕೂಡ ಹೇಳಿದೀನಿ, ಇವತ್ತು ಕೂಡ ಮುಂದಕ್ಕೆ ಏನಾದ್ರೂ ಅದೇ ನಡೀತೈತೆ ಅಂತ ಸುದ್ದಿ. ಸದ್ಯಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ಸಣ್ಣವನಾಗ್ತೀನಿ, ಅಷ್ಟೊಂದು ದೊಡ್ಡ ತೀರ್ಮಾನ ತಗೊಳಕ್ಕಾಗಲ್ಲ. ಹಂಗಾಗಿ ಇದ್ದಂಥ ಘಟನೆ ಬಗ್ಗೆ ನನ್ನ ಮಾಧ್ಯಮದ ಸ್ನೇಹಿತರಿಗೆ ತಿಳಿಸ್ಬೇಕಾಯ್ತು. ಈ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕಾಯ್ತು. ಯಾಕಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿ ಕುಂತಾರ. ಇವಾಗ ಸುಜ್ರೇವಾಲಾ ಕೂಡ ಅಲ್ಲಿ ಹೋಗ್ತಾರೆ. ಹೋದಂಥ ಟೈಮಲ್ಲಿ ಚರ್ಚೆ ಆಗಂತ ಅದು ಆಗೋದೇ ಇಲ್ಲ. ಅಲ್ಲ, ಯಾವ್ದಾಗುತ್ತೆ ಅನ್ನೋ ಗೊತ್ತಿಲ್ಲ. ಅಲ್ಲಿ ಮುಖ್ಯಮಂತ್ರಿ ಅಂತ ಆಗಲ್ಲ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಹೈಕಮಾಂಡ್ ತೀರ್ಮಾನ ತಗೋಬೇಕು. ನಾನು ಏನಿದೆ ಗೊತ್ತಿಲ್ಲ. ಡೆಲ್ಲಿ ಹೋಗಿ ಬಂದ್ರಿ, ಏನು ವಿಜಯೇಂದ್ರನ ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ಅಥವಾ ಬದಲಾವಣೆ ಮಾಡ್ರಿ ಅಂತ ಹೇಳಿ? ನೋಡ್ರಿ, ನಾನು ಮುಂಚೆಯಿಂದ ಕೂಡ ಬಹಳ ಸ್ಪಷ್ಟೀಕರಣದಿಂದ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರನ್ನ ಆಲ್ರೆಡಿ ಅವ್ರ ಅಧ್ಯಕ್ಷರಿರೋ ಕಾರಣ ಮುಂದೆ ಅವಕಾಶಗಳು ಯಾರಿಗೆ ಅವಕಾಶಗಳು ಇಲ್ಲ.
ಯಾವತ್ತು ಅವಕಾಶಗಳು ಸಿಗ್ತಾವೆ ಬದಲಾವಣೆ ಆಗಬೇಕು, ಇಲ್ಲಿದ್ರೆ ಅವ್ರನ್ನ ತೆಗಿಬೇಕಂತ ಟೈಮಲ್ಲಿ 3 ವರ್ಷಗಳು ಆದ ನಂತರನೇ ಅವಕಾಶ ಸಿಗುತ್ತೆ. ಇನ್ನೊಂದು 1.5 ವರ್ಷಗಳ ಕಾಲ ಅವಧಿ ಇದೆ, ಅವರೇ ಮುಂದುವರಿತಾರೆ. ಮುಂದಕ್ಕೆ ಯಾರನ್ನ ಬದಲಾವಣೆ ಮಾಡಬೇಕಾದ್ರೆ ಮುಂದಕ್ಕೆ ಬದಲಾವಣೆ ಮಾಡೋಂಥ ಅವಕಾಶಗಳು ಸಿಗ್ತಾವಾಗಲಿ. ಇವು ಸದ್ಯಕ್ಕಂತೂ ನಮ್ಮ ಪಕ್ಷದ ಅಧ್ಯಕ್ಷರು ಸ್ಥಾನ ಖಾಲಿ ಇಲ್ಲ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬಗ್ಗೆ ಇಷ್ಟು ಗೊಂದಲ ಇದೆಯಲ್ಲ, ಬಿಜೆಪಿ ಅವರು ಏನು ನಿರ್ಣಯ ತಗೊಂಡ್ರ ಸರ್? ನಮ್ಮದು ನಿರ್ಣಯ ಅನ್ನೋದಕ್ಕಿಂತ ನಮ್ಮದು ಭಾಳ ಹೋರಾಟ ರೀ. ನಮ್ಮದು ಇವತ್ತು ಅಪೋಸಿಷನ್ದಲ್ಲಿದ್ದೀವಿ, ಎಲ್ಲ ವಿಚಾರದಲ್ಲಿ ಹೋರಾಟ ಮಾಡೋಂಥ ಕೆಲಸ ಮಾಡ್ತಾ ಇದೀವಿ. ಹಂಗಾಗಿ ಇವತ್ತು ಹೋರಾಟ ಮಾಡೋದ್ರ ಮೂಲಕ ಈ ನಾಡಿನ ಜನರನ್ನ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ. ಈ ಗಮನ ಸೆಳೆದು ಮುಂದಕ್ಕೆ ನಮ್ಮ ಜೊತೆಲಿ ಬರ್ಸ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಏನ್ರಿ ಸರ್ಕಾರ ಬೀಳಿಸುವುದು ಸೇರಿದಂತೆ ಎಲ್ಲ ಹೋರಾಟಗಳ ಅಲ್ಲ, ನಮ್ಮ ಸರ್ಕಾರ ಬೀಳಿಸೋದಕ್ಕೆ ನಾವ್ಯಾರ್ರಿ? ಅವರಷ್ಟು ಅವರೇ ಕೆಡುಕೊಂತಾರ ನೋಡ್ರಿ. ನಾನೇನು ಹೇಳ್ತೀನಿ, ಅವರಲ್ಲಿಲ್ಲಂಥ ಹೊಂದಾಣಿಕೆ ಜೊತೆಲೆ ಅವರಲ್ಲಿದ್ದಂಥ ಮುಖ್ಯಮಂತ್ರಿ ಕೃಷಿ ಕಚ್ಚಾಟನೇ ಅವ್ರಿಗೆ ಬೀಳುವಂಥ ಕೆಲಸ ಹೇಳ್ರಿ. ವಾಲ್ಮೀಕಿ ಹಗರಣ ಎಲ್ಲವರೆಗೆ ಬಂತು ಸರ್. ನಾನು ನಿನ್ನೆ ಕೂಡ ನಮ್ಮ ನಾಯಕರನ್ನೆಲ್ಲರೂ ಕೂಡ ಕಂಡು ಭಾಳ ಕ್ಲಿಯಾರಿಟಿಯಾಗಿ ನಾನು ಹೇಳಿ ಬಂದಿದ್ದೀನಿ. ಯಾಕಂದರೆ ಇದಕ್ಕಿಂತ ಮುಂಚೆ CBI ಫಸ್ಟ್ ಟೈಮ್ ಇನ್ವಾಲ್ವ್ಮೆಂಟ್ ಆದಂಥ ಟೈಮಲ್ಲಿ ಬ್ಯಾಂಕ್ ರೂಲ್ಸ್ ಪ್ರಕಾರ 5 ಕೋಟಿಗಿಂತ ಹೆಚ್ಚಾಗಿ ವಹಿವಾಟ ಇರುವಂಥ ಟೈಮಲ್ಲಿ ಅದು CBI ಅಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ ಅಂತ CBI ಎಂಟ್ರಿ ಆಗಬೇಕಾಯಿತು. ಏನೋ ಗೊತ್ತಿಲ್ಲ ಆಗಲಿ, ಐ ಆಮ್ ದ ರಾಂಗ್ ಆಗಿರ್ಬೋದು. ನಾನು ಹೇಳೋಂಥ ಮಾತು ನೆನಪು ಮಾಡ್ತೇನೆ. ಅದು ರಾಂಗ್ ಆಗಿದ್ರು ಕೂಡ ಮತ್ತೆ ನೀವು ತಪ್ಪು ತಿಳ್ಕೊಳೋದು ಬೇಕಾಗಿಲ್ಲ. ನನಗೆ ಗೊತ್ತಿರೋಂಥ ಪ್ರಕಾರ ಅವತ್ತು CBI ಬರಲಾರ್ದಂತೆ ಒಂದು ತೀರ್ಮಾನ ತಗೊಂತ ನೋಡಿ. ಎಷ್ಟು ಕೆಟ್ಟ ಸರ್ಕಾರ ಅನ್ನಲಿಕ್ಕೆ ಒಂದು ತೀರ್ಮಾನ ಏನು ತಗೊಂತದ ಅಂದರೆ, ದಾಖಲಾತಿ ಇದ್ದರೆ ನೀವು ರೈಟ್ ಅಂದ್ಕೊಡ್ರಿ, ಇಲ್ಲ ಅಂತ ಹೇಳಿದ್ರೆ ರಾಮ್ಲವರು ತಪ್ಪು ಹೇಳಿದ್ದಾರೆ ಅಂತೇಳಿ ನೀವು ಅನ್ಸ್ಕೊಂಡಿರ್ಬೋದು. ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಚೇರ್ಮನ್ರು ಅವತ್ತು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 crores ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಅವತ್ತಿನ ಚೇರ್ಮನ್ರಿಗೆ ಇವ್ರು ಏನು ಹೇಳ್ತಾರೆ ಅಂದರೆ, ಮುಖ್ಯಮಂತ್ರಿಗಳು ಇದೆಲ್ಲ ಕೂಡ ನಮ್ಮ ರಾಜಕಾರಣಿಗಳು ಮಂತ್ರಿಗಳಾದಂಥ ನಾಗೇಂದ್ರ ಅವರು ತಪ್ಪು ಮಾಡಿಲ್ಲ, ಅವರು ಬ್ಯಾಂಕಿನ ಅಫಿಷಿಯಲ್ಸಿಂದ ತಪ್ಪಾಗಿದೆ ಅನ್ನೋಂಥ ನೋಡ್ಸ್ಕೊಡೋ ಸಲುವಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊತಾರೆ. ಯಾರು ಚೇರ್ಮನ್, ಪಂಜಾಬ್ ನ್ಯಾಷನಲ್ ಚೇರ್ಮನ್ ಮೇಲೆ ಆ್ಯಕ್ಷನ್ ತೊಗೊತಾರೆ. ಆ್ಯಕ್ಷನ್ ತೊಗೊಂಡಂಥ ಟೈಮಲ್ಲಿ ಅವ್ರು ಹೇಳ್ತಾರೆ, ನಾನು ಯಾಕೆ ಅನ್ಸ್ಕೋಬೇಕು, ಯಾಕಂದ್ರೆ ದಟ್ ಇಸ್ ರೆಪ್ಯುಟೇಷನ್ ಬ್ಯಾಂಕ್. ಆ ಬ್ಯಾಂಕ್ ಆಗಿರೋ ಕಾರಣ ಅವ್ರು ಏನು ಮಾಡ್ತಾರೆ ಅಂದರೆ, ಅವರು CBIಗೆ ಒತ್ತಾಗ್ತಾರೆ. ಒತ್ತಾಕಿದಂಥ ಟೈಮಲ್ಲಿ ಸರ್ಕಾರ ತೀರ್ಮಾನ ತಗೊಂಡು CBI ಕೊಡಬಾರ್ದು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಕ್ಯಾಬಿನೆಟಲ್ಲಿ ನಿರ್ಧಾರ ಆಗಿದೆ ಎಲ್ಲ ನೋಡ್ಬೇಕು. ಅಂದರೆ ನಾನು ಹೇಳೋದೇನು ತಪ್ಪಿದ್ರೆ ನೀವು ತಪ್ಪಂತ ಹೇಳ್ತೀವಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವ್ರು ಅವತ್ತು ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಅವ್ರು ಹೇಳ್ತಾರೆ ಅದನ್ನು CBI ಕೊಡ್ಬೇಕಂತೇಳಿ ಅವತ್ತು ಅವ್ರು ಕೊಟ್ಟಂಥ ಟೈಮಲ್ಲಿ ಸರ್ಕಾರ ಬ್ಯಾಡ್ ಅಂತದೆ. ಅವತ್ತು ಈ ವಹಿವಾಟ ಇರೋ ಕಾರಣ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇರೋ ಕಾರಣ ED ಎಂಟ್ರ್ ಆಗುತ್ತೆ. ED ಎಂಟ್ರ್ ಆದಮೇಲೆ ED ಎಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಯಾವುದೇ ಸಾಕ್ಷಿಗಳು ಏನಿದಾವೆ ಎಲ್ಲ ಕೂಡ ಕಲೆ ಹಾಕಿದಂಥ ಟೈಮಲ್ಲಿ ಲೋಕಸಭೆ ಚುನಾವಣೆ ತುಕಾರಾಮ್ ಅವರು ಏನನ್ನ ಗೆದ್ದಾರಂದ್ರಿಗ್ನ ಅದು 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣವನ್ನು ತಂದು ಈ ರಾಮ್ಲೂರ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲ್ಸಂತ ಕೆಲಸ ಮಾಡಿದ್ದಾರೆ. ಈ ಸೋಲ್ಸಂತ ವಿಚಾರದಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ, ಇವತ್ತು ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು, ಅದೇ ರೀತಿಯಲ್ಲಿ ನಮ್ಮ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರು, ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರ ಅವರು, ಅದೇ ರೀತಿ ಕೂಡ್ಲಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರು, ಇವರೆಲ್ಲರೂ ಸೇರಿಕೊಂಡು ಇವತ್ತು ಸರ್ಕಾರದ ಹಣ ತಂದು ನನ್ನ ಸೋಲ್ಸಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಎಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಇವತ್ತು ಡಿಜಿಟಲ್ ಸಾಕ್ಷಿಗಳು ಅಂತಾರೆ, ಏನಂತಾರೆ ಡಿಜಿಟಲ್ ಎವಿಡೆನ್ಸ್ ಕೂಡ ಸಿಕ್ಕಿದಾವ. ಆ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿರೋ ಕಡೆ ಮುಂದಕ್ಕೆ ಇದು ದೊಡ್ಡ ಸೀರಿಯಸ್ ಆಗಿ ಮ್ಯಾಟ್ರ್ ಆಗುತ್ತೆ. ಹಂಗಾಗಿ ಅವ್ರು ಹೇಳ್ತಾ ಇದ್ದಂತೆ, ಯಾರು ಸಂತೋಷ್ ಲಾಲ್ ಕಾರ್ಮಿಕ ಸಚಿವರು ಹೇಳ್ತಾ ಇದ್ದಂತೆ, ಪಾಪ ಅವ್ರು ಎಷ್ಟು ಬುದ್ಧಿವಂತರು ನೋಡ್ರಿ, ಒಳ್ಳೆಯವ್ರು ನೋಡ್ರಿ. ಅವ್ರು ಏನು ಹೇಳ್ತಾ ಇದ್ದಂತೆ, ಇಲ್ಲ ರೀ ನಾವು ಆಲ್ರೆಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಲ್ರೆಡಿ ನಮಗೇನು 187 crores ಏನು ಅದು ಫ್ರಾಡ್ ಮಾಡಿದ್ವು, ಆ ಫ್ರಾಡಲ್ಲಿ ನಾವು ಆಲ್ರೆಡಿ ಕಟ್ಟಿಬಿಟ್ಟಿವಿ, 90% ಕಟ್ಟಿಬಿಟ್ಟಿದ್ವಿ. ನಾನು ಹೇಳ್ತಿದ್ದೆ, ಇದು ಎಲ್ಲಿ ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಹೇಳ್ರಿ? ಕ್ರೈಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಅಲ್ಲಿ ಕಳ್ತನ ಮಾಡೋದು, ಅಲ್ಲಿ ಅಫೆನ್ಸ್ ಮಾಡೋದು, ಸರ್ಕಾರದ ಹಣ ತೆಗೆಯೋದೇ ತಪ್ಪು. ಅಂದರೆ ಸರ್ಕಾರದ ತಪ್ಪು ಮಾಡಿದ ನಂತರ ಇವ್ರು ಕಟ್ತೀನಿ ಮತ್ತೆ ವಾಪಸ್ ಅನ್ನೋದು ಇನ್ನೊಂದು ದೊಡ್ಡ ತಪ್ಪು. ಅಂದರೆ ನೀನು ಮಾಡಿರೋದು ತಪ್ಪಲ್ಲಿ ಕೂಡ ನಾವು ಕಟ್ಟಿರ್ತೀವಿ ಅಂತ ಹೇಳಿದ್ರೆ, ನಾನು ಹೇಳ್ತೇನೆ ಸಂತೋಷ್ ಲಾಡ್ ಅವರೇ, ಇವತ್ತು ಬಿಟ್ಬಿಡ್ರಿ. ಯಾಕಂದ್ರೆ ನೀವೇನು ಇವತ್ತು 187 ಕೋಟಿ ಬಡವರನ್ನ SC ST ಅಮೌಂಟ್ ಯಾಕೆ 187 ಕೋಟಿ ತೊಗೊಂತೀರಿ? ಹಣಕಾಸಿನ ಆರ್ಥಿಕ ಇಲಾಖೆಗೆ ಕೈ ಹಾಕಿಬಿಟ್ರಲ್ಲ. ಒಂದ್ಸರಿ 1 ಲಕ್ಷ ಕೋಟಿ ಡ್ರಾ ಮಾಡ್ರಿ, 1 ಲಕ್ಷ ಕೋಟಿ ವಾಪಸ್ ಕಟ್ಟಲ್ಲ. ಇದು ಚಲೋ ಆಯ್ತಲ್ಲ, ಇದು ಹೊಸ ಸಂಪ್ರದಾಯ ಕೊಟ್ಟಂಗಾಗುತ್ತೆ. ಇವರೇ ಮಾಡಿ ಕೇಳಲ್ಲ. ಅಲ್ಲ, ನಾನೇನು ಹೇಳ್ತೀನಿ, ಅವ್ರು ಹೇಳ್ತಾ ಇದ್ರಲ್ಲ ಪಾಪ, ಅಲ್ರಿ ತಗೊಂಡಿವಿ ಕಟ್ಟಿವಿ ಅಂದ್ರೆ ಇದು ಬಹಳ ಒಳ್ಳೇದಾಯ್ತಲ್ಲ. 1 ಲಕ್ಷ ಕೋಟಿ ಡ್ರಾ ಮಾಡ್ರಿ, 1 ಲಕ್ಷ ಕೋಟಿ ಮತ್ತೆ ವಾಪಸ್ ಕಟ್ರಿ. ಸಚಿವರು ಬ್ಯಾಂಕ್ ರೈಟ್, ಸಚಿವರು ಸರ್ಕಾರದ ಬ್ಯಾಂಕ್ ಅಂತ ಹೇಳಿ ಮಾಡ್ಲಿಲ್ಲ. ಸಂಡೂರಿಗೆ ರಾಧಾ ಮೋಹನ್ ದಾಸ್ ಅವರು ಬಂದಾಗ ನಿಮ್ಮ ಹತ್ರ ಒಂದು ಮಾತು ಹೇಳಿದ್ರು, ಶ್ರೀರಾಮುಲು ಅವರು ಈ ವಿಚಾರವಾಗಿ ಕಾನೂನು ಹೋರಾಟ ಮಾಡ್ತಾರೆ, ಇದರಲ್ಲಿ ಚುನಾವಣೆಗೆ ಹಣ ಬಳಕೆಯಾಗಿದೆ, ಅದನ್ನ ಶ್ರೀರಾಮುಲು ಅವರು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರು. ನೀವು ಇಲ್ಲಿವರೆಗೂ ಏನೋ ಅದ್ರ ಬಗ್ಗೆ ಏನು ಮಾತಾಡಲ್ಲ? ನಾನು ತುಂಬಾ ಪ್ರಯತ್ನವನ್ನು ಮಾಡಿದೆ.
ನಾನು ಸ್ವತಃ ನಾನೇ ಇದರಲ್ಲಿ ಕೇಸ್ ಹಾಕಬೇಕು ಅನ್ನೋಂಥ ಟೈಮಲ್ಲಿ ಅವರು ಪಾರ್ಟಿಯಲ್ಲಿ ಒಂದು ತೀರ್ಮಾನ ತೊಗೊಂಡು, ಅಂದರೆ ಆ್ಯಕ್ಚುಲಿ ನಂದು ಫಾಲ್ಟ್ ಹೆಂಗಾಗಿದೆ ಅಂದರೆ 3 ಮಂತ್ಸ್ ಒಳಗಡೆ 4 ಮಂತ್ಸ್ ಕಾನೂನಿದೆ, ಅಷ್ಟರೊಳಗಡೆ ಕೇಸ್ ಹಾಕಬೇಕಾಯಿತು. ಬೇರೆ ಬೇರೆ ಕಾರಣಗಳಿಂದ ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಅದು ನನ್ನ ಫಾಲ್ಟ್ ಇರ್ಬೋದು, ಇಲ್ಲ ಅನ್ನೋಕ್ಕೋಲ್ಲ. ಆದರೆ ನಾನೇನಂತೀನಂದರೆ ನಮ್ಮ ಪಾರ್ಟಿಲಿ ಒಂದು ತೀರ್ಮಾನ ಆಯಿತು. ತೀರ್ಮಾನ ಆದಂಥ ಟೈಮ್ ನಮ್ಮವರೇ ಹೋಗಿ ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೋರ್ಟಲ್ಲಿ ಆದೇಶ ಆಯಿತು, ಇದು CBI ಕೊಡಬೇಕು ಅನ್ನೋಂಥದ್ದು. ನಮ್ಮ ಪಾರ್ಟಿಯಲ್ಲಿ ನಾವು ತೊಗೊಂಡಂಥ ಇನ್ಕ್ಲೂಡಿಂಗ್ ಮೀ ನಾನು ತೊಗೊಂಡಂಥ ತೀರ್ಮಾನ, ನಮ್ಮ ಪಾರ್ಟಿ ತೊಗೊಂಡಂಥ ತೀರ್ಮಾನ ಪ್ರಕಾರವಾಗಿ ಕೋರ್ಟು ಇವತ್ತು CBI ಕೊಡಂಥ ಕೆಲಸ ಏನ್ರಿ. ರೆಬಲ್ಸ್ ಯಾರು ಆಗ್ಲಾರ್ದವ್ರು ಯತ್ನಾಳು ಕುಮಾರ್ ಬಂಗಾರಪ್ಪನವ್ರು ಅವರು ರೆಬಲ್ಸ್ ನಮ್ಮ ಪಾರ್ಟಿಯವರನ್ನ ಅಲ್ಲ, ನಮ್ಮ ಪಾರ್ಟಿಯವರು ಹೊರಗಡೆ ಹಾಕಿದ್ರಿ. ಅದು ನಮ್ಮ ಪಾರ್ಟಿಯವರು ವಿಜಯೇಂದ್ರ ಅಧ್ಯಕ್ಷರಾಗಿ ನಿಮ್ಮ ಪಾರ್ಟಿ ಏನು ಮಾಡಲಿಲ್ಲ. ಅಲ್ಲ, ನಮ್ಮ ವೈಯಕ್ತಿಕವಾಗಿ ಹೋಗಿ ಅಲ್ಲ, ನಮ್ಮ ಪಾರ್ಟಿಯವರು ಅರವಿಂದ್ ನಿಂಬಾಳಿ ನಮ್ಮ ಪಾರ್ಟಿಯವರೇ, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪಾರ್ಟಿಯವರು, ನಮ್ಮ ಪಾರ್ಟಿಯವರನ್ನ ನಮ್ಮವರನ್ನ. ಯಾರು ಕಾಂಗ್ರೆಸ್ ಹಾಕಿದ್ರೆ ಹೌದಪ್ಪ, ಬೇರೆಯವರು ಮಂದಿ ಹಾಕಿದ್ರು. ಅವರು CBI ಕೊಡ್ರಿ ಅಂತ ಕೋರ್ಟಿಗೆ ಹೋದ್ರು. ಆದ್ರೆ ಇವರು ರಾಧಾ ಮೋಹನ್ ದಾಸ್ ಅವರು ಏನ್ ಹೇಳಿದ್ರು, ಈ ಸಂಸದ ಸ್ಥಾನವನ್ನ ಅನರ್ಹಗೊಳಿಸಬೇಕು. ನೋಡೋಣ, ಯಾಕಂದ್ರೆ ಇವತ್ತು ಯಾವುದಿದ್ರು ಕೂಡ ಡಿಜಿಟಲ್ ಎವಿಡೆನ್ಸ್ ಬಹಳ ಪಕ್ಕ ಆಗುತ್ತಾನೆ. ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿದೆ. ನನಗೆ ಗೊತ್ತಿರುವಂಥ ಪ್ರಕಾರ ಇವತ್ತು ಯಾರು ಕೂಡ ಈ ದೇಶದಲ್ಲಿ ಸರ್ಕಾರದ ಹಣವನ್ನು ತಿಂದಂಥವ್ರು ಯಾರು ತಪ್ಪಿಸ್ಕೊಂಡಂಥ ಉದಾಹರಣೆಗಳಿಲ್ಲ. ಭಾಳಷ್ಟು ಮಂದಿ ಜೈಲಿಗೆ ಹೋದಂಥದ್ದು ಇವತ್ತು ಕೂಡ ಭಾಳಷ್ಟು ಬಿಹಾರ, ಉತ್ತರ ಪ್ರದೇಶದ ಜನರ ನಾಯಕರು ಎಲ್ಲರೂ ಕೂಡ, ಮಾಜಿ ಮಂತ್ರಿಗಳು ಎಲ್ಲರಿಗೂ ಜೈಲಲ್ಲಿ ಕೊಳಿತಾ ಇದ್ದಾರೆ. ಮತ್ತು ಪುನಃ ಇವತ್ತು ಈ ಇನ್ವೆಸ್ಟಿಗೇಷನ್ದಲ್ಲಿ ಪುನಃ ನಾಗೇಂದ್ರ ಅವರು ಜೈಲಿಗೆ ಹೋದ್ರೆ ಕೂಡ ಹೋಗ್ಬೋದು ನಾವು. ಸರ್, ಈಗ ಈ ಪ್ರಕರಣ ಸಂಬಂಧಪಟ್ಟಂತೆ ಈಗ ನಾಗೇಂದ್ರ ಕ್ಷೇತ್ರಕ್ಕೆ ಬರ್ತಾನೆ ಅಂತ ಒಂದು ಆರೋಪ ಇದೆ. ಈಗ ಆರಂಭದಲ್ಲಿ ಕೂಡಿಗೆ ಭಾಳ ಹೋಗಿ ಬಂದಿದೆ. ಈಗ ಗ್ರಾಮೀಣ ಕಡೆ ಮತ್ತೆ ವಾಳ್ತಾ ಇದ್ದಾರೆ ಅಂತ. ಇಲ್ಲ, ನಾನು ಎಲ್ಲ ಕಡೆ ಕೂಡ ಅಡ್ಡಾಡ್ತೇನೆ ಸರ್. ನನಗೆ ಗ್ರಾಮಾಂತರ ನನಗೆ ಜನ್ಮ ಕೊಟ್ಟಿದ್ದಂಥ ಒಂದು ಗ್ರಾಮಾಂತರ ಕ್ಷೇತ್ರ. ಇವತ್ತು ರಾಜಕೀಯವಾಗಿ ಪುನರ್ ರಾಜಕೀಯವಾಗಿ ವ್ಯವಸ್ಥೆ ಮಾಡಿಕೊಟ್ಟಿರೋಂಥ ಅವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಾನು ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡಿದೆ. ಇವತ್ತು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ನನಗೆ ಯಾವತ್ತೂ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿದ್ದಂಥ ಎಲ್ಲ ರೀತಿಯಲ್ಲಿ ಕೂಡ ಸ್ಯಾಕ್ರಿಫೈಸ್ ಮಾಡಿದಂಥ ಜಿಲ್ಲೆಗಳಿಗೆ ಖಂಡಿತವಾಗಿ ಎಲ್ಲ ಕಡೆ ಕೂಡ ಒಡ್ಡಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ. ಇವತ್ತು ಮುಂಬರುವಂಥ ಚುನಾವಣೆ, ಮಧ್ಯಂತರ ಚುನಾವಣೆ ಆಗಲಿ, ಸಾರ್ವತ್ರಿಕ ಚುನಾವಣೆ ಟೈಮ್ ಆದಂಥ ಟೈಮಲ್ಲಿ ಕೂಡ ನಮ್ಮ ಈ ಜಿಲ್ಲೆಯಿಂದ ಒಳ್ಳೆ ರಿಸಲ್ಟನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತಗೊಂಡು ಗ್ರಾಮಾಂತರ ಕೂಡ ಕಾನ್ಸಂಟ್ರೇಷನ್ ಮಾಡ್ತೀನಿ. ನನ್ನ ಸೋದರಂತ ಓಬಳೇಶ್ವರ್ ಮಾಡ್ತಾಯಿದ್ದೀರಾ, ಫಕೀರಪ್ಪವ್ರು ಮಾಡ್ತಾಯಿದ್ದೀರಾ, ನಾನು ಮಾಡ್ತಾಯಿದ್ದೀನಿ, ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ಇವತ್ತು ಅವರು ಹೇಳ್ತಾ ಇದ್ದಾರೆ, ರಾಮ್ಲು ಅಣ್ಣನ್ನು ಸೋಲಿಸ್ಕೊಂಡು ತಪ್ಪು ಮಾಡಿದ್ದೀವಿ ಅಂತೇಳಿ ಭಾಳಷ್ಟು ಮಂದಿ ನಾವು ಪಶ್ಚಾತ್ತಾಪವನ್ನು ಪಡಿತಿದ್ರೆ. ಅವರಂತೂ ಮಂತ್ರಿಗಳಂತೂ, ಮಾಜಿ ಮಂತ್ರಿಗಳಂತೂ ಎಲ್ಲಿ ಕೈಗೆ ಸಿಗ್ತಾ ಇಲ್ಲ, ಯಾರು ಫೋನ್ಗೆ ಸಿಗ್ತಾ ಇಲ್ಲ, ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಏನಾಗ್ತಾಯಿದೆ ಗೊತ್ತಿಲ್ಲ. ಅವ್ರು ಎಲ್ಲ ಒಂದು ಕಡೆ ಇಲ್ಲಪ್ಪ ಈ ಕ್ಷೇತ್ರವನ್ನು ಬಿಟ್ಟು ಹೋಗ್ತೀನಿ, ಮುಂದಕ್ಕೆ ಎಲ್ಲ ಒಂದು ಕಡೆ ಹೋಗ್ತೀನಿ ಅನ್ನೋಂಥ ಕಾರಣದಿಂದ ಅವ್ರು ಏನೋ ಈ ಕಾನ್ಸಂಟ್ರೇಷನ್ ಅಂತ ಒಂದು ಇಲ್ಲ. ಎಲ್ಲ ಒಂದು ಕಡೆ ನಾವು ರೀಲ್ಸಲ್ಲಿ ನೋಡ್ತೀವಿ, ಅವ್ರು ನೋಡಬೇಕಂದ್ರೆ ಎಲ್ಲ ಒಂದು ಕಡೆ ಫೇಸ್ಬುಕ್ಕು ವಾಟ್ಸಪ್ದಲ್ಲಿ ನೋಡ್ತೀವಿ. ಎಲ್ಲ ಒಂದು ಕಡೆ ಬಂದು ಊಟ ಕೊಟ್ಟನಪ್ಪ ಆಯಾರಾಮ್ ಗಾಯರಾಮ್ ಅನ್ನೋ ರೀತಿ ಬರ್ತಾನ ಹೋಗ್ತಾನಾಗಲಿ, ಎಲ್ಲಿ ಕೂಡ ಗಟ್ಟಿಯಾಗಿ ನಿಂತು ರಾಜಕಾರಣ ಮಾಡೋಕ್ಕಂತ ಆಗ್ತಿಲ್ಲ. ಅವರು ಹೇಳ್ತಾರಂತೆ, ನಾನು ಬರಲಿದ್ರು ಕೂಡ ಗೆಲ್ತೀನಿ ಅಂದರೆ ಅವ್ರ ಕಾನ್ಫಿಡೆನ್ಸ್. ಯಾಕಂದೇಳಿ ಇವತ್ತಿನ ವಾತಾವರಣದಲ್ಲಿ ಅವ್ರು ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದು ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋ ಕಾರಣ ಆ ವೋಟ್ ಬ್ಯಾಂಕ್ ಮೂಲಕ ನಾವು ಗೆಲ್ಲಿತೀವಿ ಅನ್ನೋಂಥ ಅಹಂದಿಂದ ಏನಿದ್ದಾರೋ ನಾವು ಹೋರಾಟ ಮಾಡ್ತೀವಿ, ಮುಂದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಂದಾಗಿ ಪುನಃ ಪಾರ್ಟಿಯನ್ನು ಕಟ್ಟಂತ ಕೆಲಸ ಮಾಡ್ತೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.